ಇವತ್ತು ಈ ಮನೇಲಿ ನನಗೆ ಬೆಲೆ ಇದೆ ಅಂದ್ರೆ ಅದು ನನ್ನ ಜವಾಬ್ದಾರಿಯಿಂದ ಈ ಮನೆಯವ್ರನ್ನ ಮನೆತನನ ನಡ್ಸ್ಕೊಂಡ್ ಬಂದಿರೋ ರೀತಿಯಿಂದ ಅಂತ ನಾನು ನಂಬ್ತೀನಿ. ದೃಷ್ಟಿ ಬೊಟ್ಟು ದೃಷ್ಟಿ ಆರೋಪನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯ ಏನಾದ್ರೂ ದತ್ತಂಗ್ ಗೊತ್ತಾದ್ರೆ ಅಮ್ಮ ಶಿಕ್ಷೆ ಕೊಡದೆ ಕ್ಷಮಿಸ್ಬೋದು, ಆದ್ರೆ ದತ್ತ ಮಾತ್ರ ಸುಮ್ನೆ ಬಿಡಲ್ಲ. ರೀ, ನನ್ನನ್ನು ಕ್ಷಮಿಸ್ಬಿಡ್ರಿ. ಅವತ್ ನಾನು ನಿಮ್ಮನ್ನ ಕಾಪಾಡಲೇಬೇಕಾಗಿತ್ತು, ಕಾಪಾಡ್ಕೊಂಡೆ. ಆದ್ರೆ ನಿನ್ನೆ ನನ್ನ ತಮ್ಮನ ಮೇಲೆ ಬಂದ ಆರೋಪನ ನಾನು ದೂರ ಮಾಡಬೇಕಿತ್ತು. ತುಡುಕ್ ಮಾತಾಡ್ಬಿಟ್ಟೆ. ಇದು ಇಷ್ಟೊಂದು ದೊಡ್ಡ ರಗಳೆ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ರೀ. ಆದ್ರೆ ನಾನು ಯಾವ ಕೆಟ್ಟ ಉದ್ದೇಶನೂ ಇಟ್ಕೊಂಡು ಮಾತಾಡಿಲ್ಲ ರೀ. ಆವೇಶದಲ್ಲಿ ಬಂದು ಮಾತಾಡು. ಆದ್ರೆ ದೇವ್ರಾಣಿಗೂ ನಾನು ಸುಳ್ಳು ಹೇಳಿಲ್ಲ ರೀ. ನಾನು ಸತ್ಯನೇ ಹೇಳಿದ್ದು ಅಂತ ಸಾಬೀತು ಮಾಡದೆ ಹೋದ್ರೆ ಅತ್ತೆ ನನ್ನ ಮೇಲೆ ನಂಬಿಕೆನೆ ಕಳ್ಕೊತಾರೆ. ಬಹುಶಃ ನಿಮ್ಮ ದೃಷ್ಟಿಲೂ ನಾನು ಕೆಟ್ಟವಳಾಗ್ಬಿಡ್ತೇನೆ. ಅಕ್ಕ, ಅಕ್ಕ, ನನ್ನಿಂದನೇ ಅಲ್ವಾ ಅಕ್ಕ ನೀನ್ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದು. ಸಾರಿ ಅಕ್ಕ. ಇಲ್ಲ ರಜಾ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಕೆಲವೊಂದ್ಸಾರಿ ಆವೇಶಕ್ಕೆ ದುಡ್ಕಿ ದೊಡ್ಡವರಾದ ನಾವೇ ನಮ್ಮ ತಲೆ ಮೇಲೆ ಚಪ್ಪೆ ಕಲ್ಲು ಎಳ್ಕೊಂಡ್ಬಿಡ್ತೀವಿ. ಅಕ್ಕ, ನಿಮ್ಗೇನು ಆಗಲ್ಲ ಅಲ್ವಾಕ್ಕ? ಗೊತ್ತಿಲ್ಲ, ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿತಿದ್ ನನ್ನ ಗಂಡನು ಇವತ್ತು ನನ್ನ ಜೊತೆ ಇಲ್ಲ. ಇಲ್ಲಿವರೆಗೂ ನನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದ ತಾಯಿ ಹಾಸನಾಂಬೆನೆ ನನ್ನ ಕಾಪಾಡ್ಬೇಕು. ಅಕ್ಕ, ನಿನ್ನ ಹೆಸರಲ್ಲಿ ಒಂದು ಕೊರಿಯರ್ ಬಂದಿದೆ, ತಗೋ. ಯಾರು ಕೊಟ್ರು ಇದನ್ನ? ಕೊರಿಯರ್ನವನು. ಇದರಲ್ಲಿ ಒಂದು ಲೆಟರ್ ಇದೆ, ನೋಡು. ಇದು ನಿಮ್ ಭಾವನ್ ಪತ್ರ ಕಣೋ. ದೃಷ್ಟಿ, ನಿಮ್ ಮನೇಲಿ ಹಾಸನಾಂಬೆ ಇರೋ ಹಾಗೆ ನಮ್ಮನೇಲೂ ದೇವಿ ಇದ್ದು ನೀನ್ ಅದನ್ನ ಆರಾಧಿಸ್ಬೇಕು ಅಂತ ಅನ್ನಿಸ್ತು. ನನಗೂ ನಮ್ಮಿಬ್ರನ್ನ ಒಂದಾಗ್ಸಿದ್ದು ಆ ಹಾಸನಾಂಬೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಈ ಹಾಸನಾಂಬೆ ಮೂರ್ತಿ ನಿನಗೋಸ್ಕರ ಕಳಿಸ್ತಾ ಇದ್ದೀನಿ. ನಾನ್ ನಿನ್ ಜೊತೆಗಿಲ್ದೆ ಇರುವಾಗ ಇದು ನಿನ್ಗೆ ಧೈರ್ಯ ಕೊಡುತ್ತೆ, ದಾರಿ ತೋರಿಸುತ್ತೆ. ಯಾವ ಟೈಮಲ್ಲಿ ನನ್ಗೆ ಏನ್ ಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ವೇನ್ರಿ? ನಾನು ಯಾವತ್ತೇ ಕಷ್ಟದಲ್ಲಿರ್ಲಿ ನನ್ನನ್ನ ಕಾಪಾಡೋದು ನೀವೇ ಅಲ್ವೇನ್ರಿ? ಈ ಹಾಸನಾಂಬೆ ಕೊಟ್ಟು ವರ ನೀವು ನನಗೆ. ಇದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬಿಡ್ತೀನಿ.
ಕಿಶೋರ್ ಊಟ ಮಾಡಿದ್ಯಪ್ಪ? ಆಯ್ತು ಅತ್ತಮ್ಮ. ಅತ್ತಮ್ಮ, ನಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾಳೆ ನೀವು ಕೊಡೋಕ್ಕೂ ಮೊದಲು ಪಂಚಾಯಿತಿ ವಿಷಯನ ನಾನು ಹೊರಗಡೆ ಮಾತಾಡೋಲ್ಲ ಅನ್ನೋದು ನಿನಗೆ ಗೊತ್ತಲ್ವಾ ಕಿಶೋರ್? ಹೌದು ಅತ್ತಮ್ಮ, ಆದರೆ ನಾನು ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿಲ್ಲ. ನಿಮಗೆ ಒಂದು ವಿಷಯ ಹೇಳಬೇಕಿತ್ತು, ಅವಕಾಶ ಮಾಡಿಕೊಡಿ. ಸರಿ ಹೇಳಿ. ಅತ್ತಮ್ಮ, ದೃಷ್ಟಿಗೆ ಈ ಮನೆ ರೀತಿ ನೀತಿ ನಿಯಮ ಕಾನೂನು ಗೊತ್ತಿಲ್ಲ. ಹಾಗಂತ ಅವಳಿಂದ ಈ ಮನೆಗೆ ತುಂಬಾ ಒಳ್ಳೇದಾಗಿದೆ. ದತ್ತನ್ ಜೀವನ ಹಾಳಾಗೋದನ್ನ ತಪ್ಪಿಸಿದಾಳೆ. ನೋವಿನಲ್ಲಿದ್ದ ದತ್ತನ್ನ ಸಂತೋಷದಲ್ಲಿರೋ ಹಾಗೆ ಮಾಡಿದಾಳೆ. ಅವಳು ಶರಾವತಿ ಮೇಲೆ ಒಂದು ಆರೋಪ ಮಾಡಿದ್ಲು ಅಂತ ಪಂಚಾಯಿತಿ ಅವಳು ಮಾಡಿರೋ ಒಳ್ಳೆ ಕೆಲಸನ ಮರಿಬಾರ್ದು ಅಂತ ನಾನು ನಿಮ್ಮಲ್ಲಿ ಬೇಡ್ಕೋತೀನಿ. ತಪ್ಪು ತಪ್ಪೇ ಅಲ್ವಾ ಕಿಶೋರ್? ಅದಕ್ಕೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದ್ರಲ್ಲಿ ಎರಡು ಮಾತಿಲ್ಲ, ಶಿಕ್ಷೆ ಆಗ್ಲಿ. ಆದ್ರೆ ಆಗೋ ಶಿಕ್ಷೆಯಿಂದ ಅವಳ ಜೀವನ ಬದಲಾಗಬಾರ್ದಲ್ವಾ? ಕಿಶೋರ್, ನಾನು ನ್ಯಾಯ ಕೊಡೋ ಸ್ಥಾನದಲ್ಲಿ ಕೂತಾಗ ದೃಷ್ಟಿ ನನ್ನ ಸೊಸೆ ಅಲ್ಲ, ಶರಾವತಿ ನನ್ನ ಮಗಳಲ್ಲ. ನ್ಯಾಯದ ಎದುರು ಎಲ್ಲರೂ ಒಂದೇ. ಒಂದು ವೇಳೆ ಶರಾವತಿನೇ ತಪ್ಪು ಮಾಡಿದ್ರು ಅವಳಿಗೂ ಶಿಕ್ಷೆ ಆಗತ್ತೆ. ದೃಷ್ಟಿ ತಪ್ಪು ಮಾಡಿದಾಳೆ ಅಂದ್ರೆ ಅವಳಿಗೂ ಶಿಕ್ಷೆ ಆಗುತ್ತೆ. ಪ್ರಮಾಣ ಏನು, ಯಾವ ರೀತಿ ಶಿಕ್ಷೆ ಸಿಗುತ್ತೆ ಅನ್ನೋದು ಉದ್ದೇಶದ ಮೇಲೆ ನಿರ್ಧಾರ ಆಗತ್ತೆ. ಶರಾವತಿ ಹೆಸರನ್ನ ಹಾಳು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ದೃಷ್ಟಿ ಸುಳ್ಳು ಆರೋಪ ಮಾಡಿದ್ರೆ ಆಗ ದೃಷ್ಟಿಗೆ ದೊಡ್ಡ ಶಿಕ್ಷೆನೇ ಆಗುತ್ತೆ. ಅಕ್ಕ, ತೀರ್ಪು ನಿಮ್ಮ ಪರಾನೇ ಅಲ್ವಾ? ಇವತ್ತು ಈ ಮನೆಯಿಂದ ಕಿಕ್ಕೋಟೆ ಅಲ್ವಾ? ಕಿಕ್ಔಟ್ ಆಗಬೇಕು ಅಂತ ನನಗೂ ಆಸೆ ಇದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮನ ನಂಬಿಕೆನ ಇನ್ನೂ ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ನನ್ನ ಹತ್ರ ಬೇರೆ ಪ್ಲಾನ್ ಇದೆ. ದೃಷ್ಟಿ, ತಪ್ಪಾಯ್ತು ಅಂತ ಹಬ್ಬಕ್ಕ ತಾಯಿ ಕಾಲು ಹಿಡ್ಕೊಂಬಿಡು. ಏನು ದುಡುಕಿ ಮಾತಾಡಿದೀಯ ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಏನಂತೀರ ಕಿಶೋರಣ್ಣ? ಶಿಕ್ಷೆ ಆಗದಂತೂ ಪಕ್ಕ, ಏನೋ ಒಂಚೂರು ಕಮ್ಮಿ ಆಗಲಿ ಅಂತ ಅಷ್ಟೇ. ಹಲೋ, ಮುಳುಗೋನ್ಗೆ ಹುಲ್ಕಡ್ಡಿನ ಅವಸರಾಗತ್ತೆ. ಸೈಲೆಂಟ್ ನೀನು, ನಾವು ನೋಡ್ಕೋತೀವಿ ಇಲ್ಲಿ. ಕಿಶೋರ್,
ನಿನ್ನೆ ಪಂಚಾಯತಿಲಿ ದೃಷ್ಟಿ ಸುಳ್ಳು ಸಾಕ್ಷಿ ಕರ್ಕೊಂಡು ಬಂದಿದ್ಲು ಅಂತ ಮಾತಾಗಿತ್ತು. ಅವಳ ಆರೋಪನ ಸಾಬೀತು ಮಾಡೋದಕ್ಕೆ ಅವಳಿಗೆ ಒಂದಿನ ಟೈಮ್ ಕೊಟ್ಟಾಗಿತ್ತು, ಅದು ಮುಗೀತು. ಶರಾವತಿ ನಿಜವಾಗ್ಲೂ ದತ್ತನ ಅರೆಸ್ಟ್ ಮಾಡಿಸಿದ್ಲು ಅಂತ ಆದ್ರೆ ಅವಳಿಗೆ ಶಿಕ್ಷೆ ಆಗತ್ತೆ. ಆಪಾದನೆ ಸುಳ್ಳು ಅಂತಾದ್ರೆ ದೃಷ್ಟಿಗೆ ಶಿಕ್ಷೆ ಆಗತ್ತೆ. ಶರಾವತಿ, ಈ ವಿಷಯದಲ್ಲಿ ನೀನೇನಾದ್ರೂ ಹೇಳೋಕಿದ್ಯಾ? ನನ್ನ ತಮ್ಮ ನನ್ನ ತಂಗಿಯರು ನನ್ನನ್ನ ಎರಡನೇ ಅಮ್ಮ ಅಂತ ಕರೀತಾರೆ. ಇವತ್ತು ಈ ಪಾಟೀಲ್ ಮನೆತನ ಒಟ್ಟಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನು. ಇವತ್ತು ಈ ಮನೆಯಲ್ಲಿ ನನಗ್ ಬೆಲೆ ಇದೆ ಅಂದ್ರೆ ಅದು ನನ್ನ ಜವಾಬ್ದಾರಿಯಿಂದ, ಈ ಮನೆಯವ್ರನ್ನ ಮನೆತನನ ನಡ್ಸ್ಕೊಂಡ್ ಬಂದಿರೋ ರೀತಿಯಿಂದ ಅಂತ ನಾನು ನಂಬ್ತೀನಿ. ಇಷ್ಟು ವರ್ಷ ನಾನು ಮನೆಯವ್ರ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ತರದೇ ಇರೋ ನಾನು ಇಷ್ಟು ದೊಡ್ಡ ಆರೋಪನ ಹೊತ್ಕೋಬೇಕಾಗಿ ಬಂತಲ್ಲ ಅಂತ ಮನ್ಸಿಗೆ ನೋವಾಗ್ತದೆ. ಎಂತ ನಾಟಕ ಆಡ್ತಿದ್ದಾಳೆ ಇವಳು. ದೃಷ್ಟಿ ಆಧಾರ ಇಲ್ಲದೆ ನನ್ನ ಮೇಲೆ ಹೀಗೆ ಆರೋಪ ಮಾಡಿರೋದು ಮತ್ತಷ್ಟು ನೋವಾಗಿದೆ. ಹಾಗಂತ ನಾನು ದೃಷ್ಟಿನ ದ್ವೇಷ ಮಾಡಲ್ಲ, ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ದೃಷ್ಟಿ, ಇನ್ಮೇಲಾದ್ರೂ ನನ್ನನ್ನ ಕಾಮಲೆ ಕಣ್ಣಿಂದ ನೋಡೋದನ್ನ ಬಿಡು. ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ವಿಶ್ವಾಸ ಬೆಳೆಸ್ಕೊ. ನಾನು ಏನು ಅಂತ ನನ್ನ ತಮ್ಮನ್ ಕೇಳು, ಅವನು ಹೇಳ್ತಾನೆ. ಇಷ್ಟ್ರ ಮೇಲೆ ನನಗೆ ಹೇಳೋದಕ್ಕಿನ್ನೇನೂ ಇಲ್ಲ.